ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಪೇಪರ್ ಹಾಕಿದ್ರು, ಪೇಪರ್ ತಗೊಂಡು ಹಾಗೆಯೇ ಇಲ್ಲಿ ಕಳ್ಳರು ಕಟ್ಟ ಜಾಸ್ತಿ ಆಗೈತೆ ನಮ್ಮೂರಲ್ಲಿ. ಸೊ ಅದಕ್ಕೆ ಎಲ್ಲ ಕಡೆ ಬೀಗ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ. ಸೊ ಬೀಗ ಎಲ್ಲ ಓಪನ್ ಮಾಡಿ ಒಂದು ಸತಿ ಆಚೆ ಬಂದು ಸೂರ್ಯಗೆ ನಮಸ್ಕಾರ ಮಾಡಿ ಹಂಗೆ ಗಿಡಗಳ್ನೆಲ್ಲ ನೋಡಿಬಿಟ್ಟು ಆಮೇಲೆ ಒಳಗಡೆ ಹೋಗಿ ಹೂವು ಎಲ್ಲ ಎತ್ಕೊಂಬರೋಣ ಅಂತ ಹೋದೆ. ಹಿಂದೆಗಡೆ ಸ್ವಲ್ಪ ಹೂವು ಬಿಟ್ಟಿತ್ತು, ಹೂವು ಎತ್ಕೊಂಬಂದೆ. ನೋಡಿ ಇಷ್ಟೇ ಸಿಕ್ಕಿದ್ದು. ಸೊ ನಾನು ಒಳಗಡೆಯಿಂದನೇ ಫುಲ್ಲು ಅಡುಗೆ ಮನೆ, ಹಾಲು ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ ಒಂದು ಕಡೆಯಿಂದ. ಆಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ನಾನು. ನೋಡಿ ಇವಾಗೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು. ನೆಲ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು. ಹಾಗೆಯೇ ಆಚೆ ಕಡೆ ಬಾಗಿಲು ಎಲ್ಲ ಕ್ಲೀನ್ ಮಾಡ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಮುಡಿಸ್ಕೊಂಡೆ. ನೋಡಿ ಎಲ್ಲ ಮುಡಿಸ್ಕೊಂಡಾದ್ಮೇಲೆ ನಮ್ದು ಯಾಕೋ ತುಳಸಿ ಗಿಡ ಸ್ವಲ್ಪ ಡಲ್ ಐತೆ ಅಂತ ಅನ್ನಿಸ್ತೈತೆ, ಬೇರೆ ಗಿಡ ತೊಗೊಂಬಂದು ಹಾಕಬೇಕು. ಹಾಗೆಯೇ ನೋಡಿ ನನಗೆ ಬಾಗಿಲಿಗೆ ಹಾಕೋದಕ್ಕೆ ಹೂವು ತರಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಗಿಡಗಳಿಂದ ಹಾಕಿರೋದ್ರಿಂದ ಸ್ವಲ್ಪ ಬಾಗಿಲಿಗೆ ಹಾಕೋದಕ್ಕರಾಗಲಿ ನಮ್ಮ ಪಾಟಲ್ಲೇ ಹೂವು ಸಿಗುತ್ತೆ. ನೋಡಿ ಚೆಂಡು ಹೂವನೂ ಅಷ್ಟೇ, ಚಿಂತಾಮಣಿ ಚೆಂಡು ಹೂವು ಅಂತಾರೆ. ಸೊ ನೋಡಿ ಇದು ಜಾಸ್ತಿನೇ ಬಿಟ್ಟಿದೆ. ಸೊ ನೈಟೇ ಗ್ಯಾಸೆಲ್ಲ ಒರೆಸ್ಕೊಂಡಿರೋದ್ರಿಂದ ಬೆಳಗ್ಗೆ ಒಂದು ಸ್ವಲ್ಪ ಮಾಮೂಲಿ ಒರೆಸ್ಕೊಂಡ್ರೆ ಸಾಕು ಅಷ್ಟೇ. ನೋಡಿ ಇಲ್ಲಿ ಹಾಲು ಕಾಸೋಕ್ಕೆ ಅಂತ ಹೇಳ್ಬಿಟ್ಟು ನಾನೊಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಬಿಟ್ಟಿದ್ದೀನಿ. ಬಿಸಿನೀರಿಟ್ಟೆ ಆಮೇಲೆ ನಾನು ಟೀ, ಕಾಫಿ, ಹಾಲು ಏನಾದರೂ ಇದ್ದರೆ ಕಾಯಿಸ್ಕೊಳೋದು. ಕಾಫಿ ಕುಡಿದ್ಬಿಟ್ಟು ಹಾಗೆಯೇ ಸ್ನಾನ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ದೇವರಿಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ನೈಟೇ ಎಲ್ಲ ಹೂವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ, ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ. ಯಾಕೆಂದರೆ ಡೈಲಿ ಸ್ನಾನ ಮಾಡೋದ್ರಿಂದ ನಾವು ದೇವ್ರ ಸಾಮಾನು ಏನಾದರೂ ಇದ್ದರೆ ಆವಾಗಲೇ ನೈಟನ್ನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಡ್ತೀನಿ ನಾನು. ನೋಡಿ ಇವಾಗ ದೇವರಿಗೆ ಅಲಂಕಾರ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ರಾಯರಿಗಂತೂ ಎಷ್ಟು ಹೂವು ಇದ್ದರೂ ಸಾಕಾಗಲ್ಲ. ಪೂಜೆ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ನೋಡಿ ನನಗಿದ್ದಷ್ಟು ನಾನು ಹೂವು ತೊಗೊಂಬಂದಿದ್ದಷ್ಟರಲ್ಲಿ ನಾನು ಹಂಗೇ ಅಲಂಕಾರ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದೆ. ನೋಡಿ ಫೈನಲ್ ಇಷ್ಟು ಹೂವಿನಿಂದ ಹಿಂಗೆ ಅಲಂಕಾರ ಮಾಡಿದೆ. ರಾಯರ ಫೋಟೋಕ್ಕೆ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೂರದಿಂದ ನೋಡಿದ್ರೂ. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಚೆನ್ನಾಗಿ ಬಂದಿದೆ, ಚೆನ್ನಾಗೂ ಕಾಣಿಸ್ತಾ ಇದೆ. ಹಾಗೆಯೇ ಇವತ್ತು ಗುರುವಾರ ಆಗಿರೋದು, ಸಂಕಷ್ಟಿ ಬೇರೆ. ಸೊ ಅದಕ್ಕೋಸ್ಕರ ಹಸಿಗೆ ಹೋಗ್ಬಿಟ್ಟು ಬಾಳೆಹಣ್ಣು ಕೊಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬಂದೆ ನಾನು. ಬಂದಮೇಲೆ ನಮ್ಮ ಪಾಪುನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಟಿಫನ್ ಎಲ್ಲ ಮಾಡಿ ಅವನಿಗೂ ಟಿಫನ್ ತಿಂದು ಕಳಿಸ್ದೆ. ಹಾಗೆಯೇ ನಾನು ನಮ್ಮ ಮನೆಯವರು ನಮ್ಮ ಸೈಟ್ ಇರೋ ಜಾಗಕ್ಕೆ ಹೋಗಿದ್ವಿ. ಸ್ವಲ್ಪ ಹೂವು, ಪರಂಗಿ ಹಣ್ಣು ಎಲ್ಲ ಇತ್ತು, ತೊಗೊಂಬರೋಣ ಅಂತ ಹೋಗಿದ್ವಿ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡೆಲ್ಲ ಕೆಲಸ ಮುಗಿಸಿ ಬಂದು ಹಣ್ಣೆಲ್ಲ ಎತ್ತಿಕ್ಕಿ ಕರ್ಬೇವಿನ ಸೊಪ್ಪನ್ನೆಲ್ಲ ಎತ್ತಿಟ್ಟು ನೋಡಿ ಎಲ್ಲ ನೀಟಾಗೆಲ್ಲ ಎತ್ತಿಟ್ಕೊಂಡೆ. ಎಲ್ಲ ಎತ್ತಿಟ್ಕೊಂಡಾದಮೇಲೆ ನೈಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ನೋಡಿದೆ 6 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಪೂಜೆಗೆ ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಕಸ್ಗಳು ಹೊಡೆದು ಎಲ್ಲ ಆಚೆ ಕಡೆ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಬಂದು ಹಾಗೆಯೇ ಪೂಜೆ ಮುಗಿಸೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ದೆ. ಇನ್ನು ಪೂಜೆ ಮುಗಿಸಿದ್ಮೇಲೆ ಕಾಫಿ ಟೀ ಇದ್ದಿದ್ದೆ ಅಲ್ಲ ಮಾಮೂಲಿ, ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಸೈಟ್ ಹತ್ರ ಹೋದಾಗ ಸ್ವಲ್ಪ ಹೂವು ತಂದಿದ್ನಲ್ಲ ಅದನ್ನೆಲ್ಲ ನಾಳೆ ಶುಕ್ರವಾರಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸುರ್ಕೊಂಡೆ. ನಾನು ಯಾವತ್ತೂ ಅಷ್ಟೇ ನೆಲದಲ್ಲೇ ಸುರ್ಕೊಳಲ್ಲ, ಫಸ್ಟೆಲ್ಲ ನೆಲದಲ್ಲೇ ಇಳಿಸ್ಕೊತಾ ಇದ್ದೆ. ಸೊ ದೇವ್ರಿಗೆ ಮಾಡೋದ್ರಿಂದ ಏನಕ್ಕೆ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ಹೂವು ಕಟ್ತೀನಿ ನಾನು ಯಾವಾಗ್ಲೂ. ನೋಡಿ ಇವಾಗೆಲ್ಲ ಕಟ್ಟಿದ್ದಾಯಿತು. ಚೆಂಡು ಹೂವು, ಚಿಂತಾಮಣಿ ಚೆಂಡು ಹೂವು ನಮ್ಮ ಹತ್ರ ಹಾರ ಮಾಡಿದೆ. ಇನ್ನಿದ್ದೆರಡೂ ಕಟ್ಕೊಂಡೆ. ನೋಡಿ ಹಾಕ್ಕೊಂಡು ಕವರಿಗೆ ಎತ್ತಿಟ್ಟೆ, ಇಲ್ಲಾಂದರೆ ಬೆಳಗ್ಗೆ ಅಷ್ಟಿಗೆ ಬಾಡೋಗ್ಬಿಡುತ್ತೆ. ಹಾಗೆಯೇ ನನ್ನ ಮಗಂದು ಸ್ವಲ್ಪ ಹೋಮ್ವರ್ಕ್ ಇತ್ತು. ಸೊ ಹೇಳ್ಕೊಟ್ಕೊಂಡಾಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಒಂದು ಇಂಗ್ಲೀಷು ಕನ್ನಡ 2 ಇತ್ತು. ಹಾಗೆ ಮಾಡ್ತಾಯಿರೋ ಪಾಪ ಕನ್ನಡ. ನಾನು ಹೋಗ್ಬಿಟ್ಟು ದೋಸೆ ಹಿಟ್ಟು ರುಬ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಮಾರ್ನಿಂಗು ದೋಸೆ ಮಾಡಬೇಕು, ಅದಕ್ಕೋಸ್ಕರ ಹಿಟ್ಟೆಲ್ಲ ರುಬ್ಬಿ ಇಟ್ಕೊಳ್ತಾ ಇದ್ದೆ. ಹಿಟ್ಟೆಲ್ಲ ರುಬ್ಬಿಟ್ಟು ಮುಚ್ಚಿಬಿಟ್ಟು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಬಂದೆ. ಸ್ವಲ್ಪ ಬಟ್ಟೆ ಇತ್ತು, ಹಾಗೆಯೇ ಸ್ವಲ್ಪ ಬಟ್ಟೆ ಒಣಗಾಕ್ಬಿಟ್ಟು ನೈಟು ಊಟ ಎಲ್ಲ ಮುಗಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟು ಹಾಗೆಯೇ ಬಿಗ್ ಬಾಸ್ ನೋಡಿಕೊಂಡು ಸ್ವಲ್ಪ ಹೊತ್ತು ಉಳ್ಕೊಂಡಿದ್ದೆ. ಹಾಗೆಯೇ ಚಂದ್ರ ನೋಡಿರಲಿಲ್ಲ ಇವತ್ತು. ಸೊ ಹೋಗಿ ನೋಡ್ಕೊಂಡು ಬಂದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ.